ಸೊ ಯಾರ್ಯಾರು 2, 11, 20th ಆ್ಯಂಡ್ 29th ಡೇಟ್ಸಲ್ಲಿ ಬಾರ್ನ್ ಆಗಿದ್ದಾರೋ, ಯಾವುದೇ ತಿಂಗಳಾಗಿರ್ಬೋದು, ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮೂನ್ ಆಗುತ್ತೆ. ಆಯ್ತಾ? ಸೊ ಮೂನ್ ಹೆಂಗಿದೆ ನೋಡಿ, ಎಷ್ಟು ಶಾಂತವಾಗಿದೆ. ಮೂನ್ ಇಸ್ ಸೋ ಕೂಲ್, ಸೋ ಕಾಮ್, ಆ್ಯಂಡ್ ಇಟ್ ರೂಲ್ಸ್ ಅವರ್ ಇಮೋಷನ್ಸ್. ಇವಾಗ ನಂಬರ್ 1 ಹೆಂಗೆ ಪರ್ಸನಾಲಿಟಿ ನಮ್ಮ ಪರ್ಸನಾಲಿಟಿ ಮೇಲೂ ಹಾಗೆ ರಿಫ್ಲೆಕ್ಟ್ ಮಾಡುತ್ತಾ? ಅಂದ್ರೆ 2 numbers ಎಲ್ಲರೂ ಸಿಕ್ಕಾಬಿಟ್ಟೆ ಪ್ರಶಾಂತವಾಗಿ ಕಾಮ್ ಆಗಿರ್ತಾರ, 1 ತುಂಬಾ ಫೈರ್ ಅಂಡ್ ಅಗ್ರೆಸಿವ್. ಹೌದು. ಡೆಫಿನೆಟ್ಲಿ ಅವ್ರ ಪರ್ಸನಾಲಿಟಿ ಮೇಲೆ ಇದು ಪ್ರಭಾವ ಬಿದ್ದೇ ಬೀರಿರುತ್ತೆ. ಸೊ ನಂಬರ್ 2 ಅವರು ಅದೇ ಮೂನ್ ಎನರ್ಜಿ ತರನೇ ಶಾಂತವಾಗಿರ್ತಾರೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ಕೇರಿಂಗ್ ನೇಚರ್ ಇರುತ್ತೆ. ಆ್ಯಂಡ್ ಬೇರೆಯವರು ಒಂದು ಲೆವೆಲಲ್ಲಿ ಅರ್ಥ ಮಾಡ್ಕೊಂಡ್ರೆ ಇವರು ಇಮೋಷ್ನಲ್ ಲೆವೆಲಲ್ಲಿ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ತುಂಬ ನರ್ಚರಿಂಗ್ ಆಗಿರ್ತಾರೆ, ಕೇರ್ ಮಾಡ್ತಾರೆ, ಕರುಣೆ ಅಂತೂ ಎಲ್ರಿಗೂ ತೋರಿಸ್ತಾರೆ, ಆ್ಯಂಡ್ ಅಪಾರ ಪ್ರೀತಿ ಹೊಂದಿರ್ತಾರೆ ಇವರು. ಆಯಿತಾ? ಸೊ ಆ ಥರ ಸೆಕೆಂಡ್ ಬಾರ್ನ್ ಅವರು. ಆ್ಯಂಡ್ ಆಲ್ಸೋ ಈ ಇಯರ್ ಅಂದರೆ 2026 ಅವ್ರಿಗೆ ಹೆಂಗಿರುತ್ತಂದರೆ, ಫಸ್ಟ್ ಆಫ್ ಆಲ್ ಅವರು ಸೆಕೆಂಡ್ ಬಾರ್ನ್, ಆಯ್ತಾ? ಅದರಲ್ಲಿ 2026 2 ಇದೆ ಅಂತೆ, ತೀರಾ ಇಮೋಷ್ನಲ್ ಆಗ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು, ನಾನು ಹೇಳ್ದಂಗೆ ತುಂಬ ಇಮೋಷ್ನಲ್ ಆಗಿ ದೆರ್ ಆರ್ ಚಾನ್ಸಸ್ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಆಗೋದು, ಯಾಕೋ ನನ್ನ ಲೈಫಲ್ಲಿ ಏನೂ ಆಗ್ತಾನೆ ಇಲ್ವಲ್ಲ, ಇಟ್ಸ್ ಸೋ ಸ್ಲೋ ಮೂವಿಂಗ್. ಈಗ ಹೆಂಗೆ ಮೂನ್ ನೋಡಿ, ಬರೀ ಅರ್ತ್ ಸುತ್ತಮುತ್ತ ಅಷ್ಟೇ ಸುತ್ತುತ್ತದು. ಇಟ್ ಹ್ಯಾಸ್ ಒನ್ ರೂಟೀನ್, ಒನ್ ಪ್ಯಾಟರ್ನ್ ಅದಕ್ಕೆ. ಸೊ ನಾನು ಬರೀ ಇದೇ ಆಗೋಯ್ತಾ ನನ್ನ ಲೈಫಲ್ಲಿ, ವೈ ದೇರ್ ಆರ್ ನೋ ಮಚ್ ಬಿಗ್ ಚೇಂಜಸ್ ಅಂತ ಆ ಥರ ಆಗ್ತಾರೆ, ಅದನ್ನು ಆಗ್ತಾರೆ ಡೆಫಿನೆಟ್ಲಿ. ಆ್ಯಂಡ್ ಆ ಥರ ಸಾಧ್ಯತೆ ಇದೆ. ಬಟ್ ಅವ್ರಿಗೆ ಈ ಇಯರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ದೋ ದೇ ವಿಲ್ ಗೆಟ್ ಇಮೋಷ್ನಲ್, ಬಟ್ ಅವ್ರಿಗೆ ಅಪಾರ್ಚುನಿಟಿ ಜಾಸ್ತಿ ಸಿಗುತ್ತೆ. ಬಿಕಾಸ್ 2026 2 ಇದೆ ಅಲ್ವಾ. ಸ್ಪೆಷಲಿ ಇಫ್ ದರ್ ಆರ್ ಆ್ಯಕ್ಟರ್ಸ್ ಅಥವಾ ಸಿಂಗರ್ಸ್, ಎನಿಬಡಿ ಹೂ ಇಸ್ ಇನ್ ಟು ಆರ್ಟ್ ಫೀಲ್ಡ್ ಅಲ್ವಾ, ಅವ್ರಿಗೆ ಎಕ್ಸಲೆಂಟ್ ಇಯರ್ ಇದು. ಆ್ಯಂಡ್ ಸ್ಪೆಷಲಿ ಫಾರ್ ಸಮ್ಮನ್ ಹೂ ಗೆಟ್ ರೋಲ್ಸ್ ಲೈಕ್ ಇಮೋಷ್ನಲ್ ರೋಲ್ಸ್ ಎಲ್ಲ ಸಿಗುತ್ತೆ ನೋಡಿ, ಅವ್ರಿಗಂತೂ ಫುಲ್ ಬಂಪರ್ ಲಾಟ್ರಿ ಅನ್ಕೊಳ್ಳಿ ಇಯರ್ ಅಂತೂ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ಪಲ್ಲಿ ಅಗೇನ್ ಇವ್ರಿಗೂ ಅಷ್ಟೇ ನ್ಯೂ ಬಿಗಿನಿಂಗ್ಸ್ ಇನ್ ರಿಲೇಷನ್ಶಿಪ್ಸ್ ಆಗೋ ಸಾಧ್ಯತೆ ಇದೆ. ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಆ್ಯಂಡ್ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಂಥ ಪಾರ್ಟ್ನರ್ ಸಿಗ್ತಾರೆ ಈ ಇಯರು, ಡೆಫಿನೆಟ್ಲಿ ಅದು ಸಾಧ್ಯತೆ ಇದೆ. ಆ್ಯಂಡ್ ಬಟ್ ಇವ್ರಿಗೆ ಫೈನಾನ್ಷಿಯಲ್ ಡ್ರೈನೇಜ್ ಐ ಕ್ಯಾನ್ ಸಿ. ಸೊ ಬಿಕಾಸ್ ಅವರು ಇಮೋಷ್ನಲಿ ಹರ್ಟ್ ಆಗ್ತಾರಲ್ವಾ, ಸೊ ದೇ ವಿಲ್ ಓವರ್ ಸ್ಪೆಂಡ್ ಇಯರ್. ಅವರು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಫೈನಾನ್ಸಸ್ಸು, ಅಂಟಿಲ್ ಅಂಡ್ ಅನ್ಲೆಸ್ ಅವ್ರಿಗೆ ಒಂದು ಪಾರ್ಟ್ನರ್ ಇದ್ರೆ ಅಥವಾ ಫ್ರೆಂಡ್ ಇದ್ರೆ ಹೂ ವಿಲ್ ಅಡ್ವೈಸ್ ದೆಮ್, ಬೇಡ ಈ ಥರ ಎಲ್ಲ ಮಾಡಬೇಡ ಅನ್ನೋರು ಇದ್ರು ಅಂದರೆ ಓಕೆ ಫೈನ್. ಬಟ್ ಯೂಶಲಿ ಮೂನ್ ಪೀಪಲ್ ಏನು ಗೊತ್ತಾ, ಸ್ವಲ್ಪ ಮೂಡಿ ಆಗಿರ್ತಾರೆ, ಯಾರ ಮಾತು ಜಲ್ದಿ ಕೇಳಲ್ಲ ಅವರು. ಸೊ ಹಾಗೆ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಅದು ಒಂದು ಸಾಧ್ಯತೆ ಇದೆ. ಸೊ ದೇ ಜಸ್ಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಇಮೋಷನ್ಸ್, ದೇರ್ ರಿಲೇಷನ್ಶಿಪ್ಸ್, ದೇರ್ ಫೈನಾನ್ಸ್ ಆ್ಯಂಡ್ ದೇರ್ ಹೆಲ್ತ್ ಆಲ್ಸೋ. ಸೊ ಮೂನ್ ಎನರ್ಜಿ ಹೇಳಿದ್ನಲ್ಲ, ಇಮೋಷನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅವ್ರಿಗೆ ಡಿಹೈಡ್ರೇಷನ್ ಆಗೋದು ಅಥವಾ ಜಾಸ್ತಿ ನೀರು ಅಂಶನೂ ಮೈಯಲ್ಲಿ ಜಾಸ್ತಿ ಆದ್ರೂ ಅದು ಎಫೆಕ್ಟ್ ಆಗುತ್ತೆ, ಆ ಥರನೂ ಆಗುತ್ತೆ. ಪ್ಲಸ್ ಸ್ಪೆಷಲಿ ಡ್ಯೂರಿಂಗ್ ಅಮಾವಾಸ್ಯ ಆ್ಯಂಡ್ ಫುಲ್ ಮೂನ್ ನೈಟ್ಸ್ ಇರುತ್ತಲ್ಲ, ಆ ಟೈಮ್ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ನಂಬರ್ 2 ಅವರು, ಬಿಕಾಸ್ ತೀರಾ ಏನಂತಾರೆ, ಅವ್ರಿಗೆ ಹೆಂಗಾಗತ್ತಂದ್ರೆ ಈ ಟೈಮಲ್ಲಿ ನೀವು ಎದುರುಗಡೆ ನೀವು ಏನೇ ಹೇಳಿ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್, ಅಂದರೆ ಈ ಸೂಸೈಡಲ್ ಥಾಟ್ಸ್ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಅವ್ರಿಗೆ ಬರುತ್ತೆ ಡ್ಯೂರಿಂಗ್ ಅಮಾವಾಸ್ಯ ಆ್ಯಂಡ್ ಪೌರ್ಣಮಿ ದಿವಸ. ಬಿಕಾಸ್ ಆಸ್ ದ ಮೂನ್ ವಿಲ್ ಬಿ ಮೂವಿಂಗ್ ಅಲ್ಲ, ನಮ್ಮ ಇಮೋಷನ್ಸ್ ಮೇಲೆ ಎವ್ರಿ ಡೇ, ಇದು ಎಲ್ರಿಗೂ ಆಗುತ್ತೆ ಆನ್ ಜನರಲ್ ಪರ್ಸ್ಪೆಕ್ಟಿವ್, ಬಟ್ ಮೂನ್ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅಗೇನ್ ನಾವು ಇದೆಲ್ಲ ಅನ್ಕೋತೀವಿ, ಯಾಕೆ ಅವ್ರಿಗೆ ಹಿಯರ್ ಹೌ ದ ನ್ಯೂಮರಾಲಜಿ ಪ್ಲೇಸ್ ರೋಲ್. ಯಾಕೆ ಇವ್ರಿಗೆ ನಂಬರ್ 2 ಅವ್ರಿಗೇನೆ ಹಿಂಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ನಮಗೆ ಅಂತೂ ಆಗುತ್ತೆ, ಬಟ್ ಸ್ಟಿಲ್ ಅವ್ರಿಗೆ ಜಾಸ್ತಿ ಇದು. ಅಂಡ್ ಈವನ್ ಅವರು ಎಮೋಷನಲಿ ಸ್ವಲ್ಪ ವೀಕ್ ಇರೋದ್ರಿಂದ ಸೊ ಆ ಥರ. ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, ದೇರ್ ಮೈಂಡ್, ಅದೆಲ್ಲನೂ ಡೆಫಿನೆಟ್ಲಿ ಇದು ಒಂದು ಟಿಪ್ ಅವ್ರಿಗೆ ಹೆಲ್ತಲ್ಲಿ. ಆ್ಯಂಡ್ ಈವನ್ ಫೈನಾನ್ಸಸಲ್ಲಿ ಕೂಡ ದೇ ಹ್ಯಾವ್ ಟು ಟೇಕ್ ಕೇರ್. ಬಟ್ ಓವರ್ ಆಲ್ ಗುಡ್ ಇಯರ್. ಗುಡ್ ಇಯರ್, ಡೆಫಿನೆಟ್ಲಿ ಗುಡ್ ಇಯರ್.